ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಸೈಟ್ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂಡಾ ಸೈಟ್ ಹಗರಣದ ತನಿಖೆ ಪೂರ್ಣವಾಗಿದೆ. ವರದಿ ಕೂಡ ಈಗಾಗಲೇ ರೆಡಿಯಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಸೈಟ್ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕಂಪ್ಲೀಟ್ ಆಗಿದೆ. ತನಿಖೆ ಪೂರ್ಣ ಆಗಿದೆ. ಇವತ್ತು ಕೋರ್ಟ್ಗೆ ಸಲ್ಲಿಕೆ ಆಗಲಿದೆ ಫೈನಲ್ ರಿಪೋರ್ಟ್ ಕೂಡ. ಫೈನಲ್ ರಿಪೋರ್ಟ್ ಸಲ್ಲಿಕೆಗೆ ಡೆಡ್ ಲೈನ್ ಅನ್ನ ಕೂಡ ನೀಡಿತ್ತು ಕೋರ್ಟ್. ಡಿಸೆಂಬರ್ 18ರಂದು ಫೈನಲ್ ರಿಪೋರ್ಟ್ ಅನ್ನ ಸಲ್ಲಿಸಲು ಡೆಡ್ ಲೈನ್ ಕೂಡ ನೀಡಲಾಗಿತ್ತು. ಕೋರ್ಟ್ ಸೂಚನೆಯಂತೆ ಇವತ್ತು ಅಂತಿಮ ವರದಿ ಸಲ್ಲಿಕೆ ಆಗಲಿದೆ. ವರದಿಯನ್ನ ಸಿದ್ಧಪಡಿಸಿದ್ದಾರೆ ಮೈಸೂರು ಲೋಕಾಯುಕ್ತ ಪೊಲೀಸರು. ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಾಗಿ ಟೆನ್ಷನ್ ಕೂಡ ಇವತ್ತು ಶುರುವಾಗಿದೆ. ಯಾಕಂದ್ರೆ ಮೂಡಾ ಸೈಟ್ ಹಗರಣದ ತನಿಖೆ ಕಂಪ್ಲೀಟ್ ಆಗಿ ಪೂರ್ಣ ಆಗಿರುವಂತಹ ಕಾರಣವಾಗಿ ರಿಪೋರ್ಟ್ ಕೂಡ ಈಗಾಗಲೇ ಸಲ್ಲಿಕೆ ಆಗಿರುವಂಥದ್ದು. ಸೊ ಅದರ ಒಂದು ಡೆಡ್ ಲೈನ್ ಅನ್ನು ಕೂಡ ಈ ಹಿಂದೆ ಕೋರ್ಟ್ ಕೊಟ್ಟಿರುತ್ತೆ. ಸೊ ಡಿಸೆಂಬರ್ 18ನೇ ತಾರೀಕಿಗೆ ಆಗಬೇಕು, ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಬೇಕು ಅನ್ನುವಂತಹ ವಿಚಾರ ಸಂಬಂಧವಾಗಿ ಡೆಡ್ ಲೈನ್ ಅನ್ನು ಕೂಡ ಕೊಟ್ಟಿತ್ತು. ಸೊ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಸೈಟ್ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಸಿದ್ದರಾಮಯ್ಯ ಅವ್ರಿಗೂ ಕೂಡ ಟೆನ್ಷನ್ ಆಗ್ತಾ ಇದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ರೂಪೇಶ್, ಮೂಡಾ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ನಡುಕ ಕೂಡ ಶುರುವಾಗಿರುತ್ತೆ, ಟೆನ್ಷನ್ ಕೂಡ ಆಗ್ತಾ ಇರುತ್ತೆ. ಕಂಪ್ಲೀಟ್ ಆಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾಹಿತಿ ಲಭ್ಯ ಆಗ್ತಾ ಇದೆ? ಕುಸುಮ, ಮೂಡಾ ಹಗರಣ ಸಂಬಂಧಪಟ್ಟಂತೆ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸಿತ್ತು. ಅದೇ ರೀತಿಯಾಗಿ ರಾಜಕೀಯ ವಲಯದಲ್ಲೂ ಕೂಡ ಸಂಚಲನ ಈ ಮೂಡಾ ಪ್ರಕರಣ ಸೃಷ್ಟಿ ಮಾಡಿತ್ತು. ಅದಾದ ಬಳಿಕ ಬಿಜೆಪಿ ಹೋರಾಟ ಮಾಡಿದ್ದನ್ನು ಕೂಡ ಗಮನಿಸಿಕೊಂಡಿದ್ದೇವೆ. ಮೂಡಾ ಆಯುಕ್ತರೇ ಅರೆಸ್ಟ್ ಆಗಿದ್ದನ್ನ, ವಿಚಾರಣೆಗೆ ಒಳಪಟ್ಟಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಈ ಪ್ರಕರಣ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಸೇರಿದಂತೆ ಹಲವಾರು ಸಂಘಟನೆಗಳು ಕೂಡ ಹೋರಾಟವನ್ನು ಮಾಡಿತ್ತು. ಇದೇ ಕೇಸ್ ಸಂಬಂಧಪಟ್ಟಂತೆ ಇದೀಗ ಸಿಎಂಗೆ ದೊಡ್ಡ ಬಿಗ್ ಡೇ ಅಂತೇಳಿ ಇವತ್ತು ಕರಿಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಹಿಂದೆ ಎರಡೆರಡು ಪ್ರಕರಣ ಸಂಬಂಧಪಟ್ಟಂತೆ ಒಂದು ತನಿಖೆ ಇದೆ, ಮತ್ತೊಂದು ಫೈನಲ್ ರಿಪೋರ್ಟ್ ಸಲ್ಲಿಕೆ ಇದೆ. ಮೂಡಾ ತನಿಖೆಯನ್ನ ಮಾಡಿತ್ತಲ್ಲ, ಆ ತನಿಖೆಗೆ ಸಂಬಂಧಪಟ್ಟಂತೆ ಇವತ್ತು ಫೈನಲ್ ರಿಪೋರ್ಟ್ ಅನ್ನು, ಮೊದಲು ಮಧ್ಯಂತರ ರಿಪೋರ್ಟ್ ಸಲ್ಲಿಕೆ ಮಾಡಿತ್ತು. ಇವತ್ತು ಕೋರ್ಟ್ಗೆ ಅಂತಿಮವಾಗಿರ್ತಕ್ಕಂಥ ರಿಪೋರ್ಟ್ ಅನ್ನ ಲೋಕಾಯುಕ್ತ ಪೊಲೀಸ್ನವರು ಸಲ್ಲಿಸೋರಿದ್ದಾರೆ. ಅದೇ ರೀತಿಯಾಗಿ ಲೋಕಾಯುಕ್ತ ಏನು ರಿಪೋರ್ಟ್ ಸಲ್ಲಿಸ್ತಾರೆ ಅಂತ ಕುತೂಹಲದ ಪ್ರಶ್ನೆ. ಮತ್ತೊಂದು ಹಿಂದೆ ಮಧ್ಯಂತರ ವರದಿಯನ್ನು ಕೊಟ್ಟಿದ್ರು. ಆ ಮಧ್ಯಂತರ ವರದಿಯಲ್ಲಿ ಸಿಎಂ ಸಿದ್ದರಾಮಯ್ಯ, ಅದೇ ರೀತಿಯಾಗಿ ಪಾರ್ವತಿ ಅವರಿಗೆ, ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಕ್ಲೀನ್ ಚಿಟ್ ಅನ್ನು ಕೊಡಲಾಗಿತ್ತು, ಬಿ ರಿಪೋರ್ಟ್ ಸಲ್ಲಿಕೆ ಮಾಡಲಾಗಿತ್ತು. ಹೀಗಾಗಿ ಬಿ ರಿಪೋರ್ಟ್ ಸಂಬಂಧಪಟ್ಟ ಕೂಡ ಇವತ್ತು ವಿಚಾರಣೆ ಇದೆ. ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿ ಸರಿನಾ ಅಥವಾ ಸಿಎಂ ವಿರುದ್ಧ ಸಾಕ್ಷ್ಯನೇ ಇಲ್ಲ ಅಂತ ಹೇಳ್ತಿದಾರಲ್ಲ, ಇದು ಸರಿ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೋರ್ಟ್ ನಲ್ಲಿ ಎತ್ತಲಾಗಿತ್ತು. ಹೀಗಾಗಿ ಈ ಅರ್ಜಿ ವಿಚಾರಣೆಯೂ ಕೂಡ ಇದೆ. ಹೀಗಾಗಿ ಒಂದು ಕಡೆ ಮಧ್ಯಂತರ ರಿಪೋರ್ಟ್, ಫೈನಲ್ ರಿಪೋರ್ಟ್ ಸಲ್ಲಿಕೆ ಆಗುತ್ತೆ, ಮತ್ತೊಂದು ಕಡೆ ಅರ್ಜಿ ವಿಚಾರಣೆ ಇದೆ. ಎರಡೂ ಕೂಡ ಈಗ ಸಿಎಂಗೆ ಇವತ್ತು ಬಿಗ್ ಡೇ ಅಂತಲ್ಲಿ ಕರಿಬೇಕಾಗುತ್ತೆ. ಎಲ್ಲೋ ಒಂದ್ ಕಡೆಯಾಗಿ ಈಗ ಫೈನಲ್ ರಿಪೋರ್ಟ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಸಂಬಂಧಪಟ್ಟಾಗ ಏನಾದ್ರೂ ದಾಖಲೆಗಳು ಸಿಕ್ಕಿದ್ರೆ, ಅಕ್ರಮ ನಡೆದಿದ್ದೇ ಹೋದಾದ್ರೆ ಸಿಎಂ ಕುರ್ಚಿಗೆ ಸಂಕಷ್ಟ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದ್ರು ಕೂಡ ಕೋರ್ಟ್ ಇದನ್ನು ಒಪ್ಕೊಳ್ಬೇಕೇ ಅಂತೇಳಿ ಇಲ್ಲ. ಹೀಗಾಗಿ ಮತ್ತೆ ಪುನಃ ಲೋಕಾಯುಕ್ತ ನಿರ್ದೇಶನವನ್ನು ಕೊಡಬಹುದು, ಸರಿಯಾಗಿ ತನಿಖೆ ಮಾಡಿ ಅಂತ ನಿರ್ದೇಶನ ಕೊಡಬಹುದು. ಇಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲ ಸಾಕ್ಷಿಗಳಿದೆ ಅಂತೇಳಿ ಸ್ನೇಹಮಯಿ ಕೃಷ್ಣ ಇರಬಹುದು, ದೂರುದಾರರು ಸಾಕಷ್ಟು ಜನ ಕೂಡ ಕೋರ್ಟ್ ಕೊಟ್ಟಿದ್ರು. ಈ ದಾಖಲೆಗಳನ್ನು ಪರಿಗಣಿಸದೆ ಮುಂಚೆನೆ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಹೀಗಾಗಿ ವ್ಯಾಲಿಡ್ ಆಗೋದಿಲ್ಲ ಅನ್ನೋ ಪ್ರಶ್ನೆಗಳನ್ನು ಕೂಡ ಕೋರ್ಟ್ ಮುಂದೆ ಎತ್ತಿದ್ದಾರೆ. ಹೀಗಾಗಿ ಮುಂದೇನಾಗಬಹುದು ಅನ್ನುವಂಥದ್ದು ಬಹುಮುಖ್ಯ ಪ್ರಶ್ನೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ಡೇ ಆಗುತ್ತೆ. ಒಂದ್ ಕಡೆ ರಿಲೀಫ್ ಸಿಕ್ಕಿದ್ರೆ ಸಿಎಂ ಸಿದ್ದರಾಮಯ್ಯ ನಿರಾಳ ಆಗಬಹುದು. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಪುನಃ ಏನಾದರೂ ಸಾಕ್ಷಿಗಳನ್ನು ಪರಿಗಣಿಸಬೇಕು, ತಾವು ಕೊಟ್ಟ ಸಾಕ್ಷಿಗಳು ಯಾವುದನ್ನು ಕೂಡ ಲೋಕಾಯುಕ್ತ ಪರಿಗಣಿಸಿಲ್ಲ ಅಂತೇಳಿ ದೂರುದಾರರು ದೂರನ್ನು ಕೊಟ್ಟಿದ್ರು. ಹೀಗಾಗಿ ಇದನ್ನೇನಾದ್ರೂ ಪರಿಗಣಿಸಿದ್ರೆ ಮತ್ತೆ ಪುನಃ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಶುರುವಾಗಬಹುದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.